ನಮಸ್ತೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಮಧ್ಯಾಹ್ನ ನಂತರ ಇಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 3 ಗಂಟೆ ಕಳೆದಿದೆ. ಇವಾಗ ಹಾಗೆಯೇ ನಾನು ಇವತ್ತು ಅಡಿಗೆಗೆ ಅಂದರೆ ಹರಿವೆ ಸೊಪ್ಪು ಉಂಟು, ಅದನ್ನು ಇವತ್ತು ಪಲ್ಯ ಮಾಡಿದ್ದೇನೆ. ಹಾಗೆಯೇ ಪನ್ನೀರ್ ಚಿಲ್ಲಿ ಮಾಡಿದ್ದೇನೆ. ಇವತ್ತು ತುಂಬ ಟೇಸ್ಟಿಯಾಗಿತ್ತು. ಹಾಗೆಯೇ ನಾನಿವತ್ತು ಸಿಹಿ ಕಡುಬು ಮಾಡಲಿಕ್ಕೆ ಉಂಟು, ಅಂದರೆ ಅರಶಿನ ಎಲೆಯಲ್ಲಿ ಮಾಡುವಂತಹ ಕಡುಬು. ಅದಕ್ಕೆ ಅಕ್ಕಿಯನ್ನೆಲ್ಲ ನೆನೆ ಹಾಕಿ ಇವಾಗ ತೊಳೆದೆಲ್ಲ ಇಟ್ಟಿದ್ದೇನೆ, ಇನ್ನು ಗ್ರೈಂಡ್ ಮಾಡಬೇಕು. ಹಾಗೆಯೇ ತೆಂಗಿನಕಾಯಿಯನ್ನು ಕೂಡ ಇವಾಗ ತುರಿಬೇಕು. ಹಾಗೆ ಇವಾಗ ನಾನಿಲ್ಲಿ ತೆಂಗಿನಕಾಯಿಯನ್ನು ಕೂಡ ತುರಿತಾ ಇದ್ದೇನೆ. ಅಂದರೆ ಇವತ್ತು ನಾಗರ ಪಂಚಮಿ ಅಲ್ವಾ, ಹಾಗೆ ನಾವು ನಾಗರ ಪಂಚಮಿ ದಿವಸ ಈವ್ನಿಂಗ್ ಈ ತಿಂಡಿಯನ್ನು ಮಾಡ್ತೀವಿ, ಅರಶಿನ ಎಲೆಯಲ್ಲಿ ಕಡುಬು. ಹಾಗೆಯೇ ಅದರ ಪ್ರಿಪ್ರೇಷನ್ ಇವಾಗ ನಾನು ಮಾಡ್ತಾ ಇದ್ದೇನೆ. ಅಂದರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮಕ್ಕಳು ಕೂಡ ಬರ್ತಾರೆ, ಹಾಗೆ ಅದಕ್ಕಿಂತ ಮುಂಚೆವೇ ಎಲ್ಲ ರೆಡಿ ಮಾಡುವ ಅಂತ ಹೇಳಿ. ಹಾಗೆ ನೋಡಿ, ಇವಾಗ ತೆಂಗಿನಕಾಯಿಯನ್ನು ಕೂಡ ಇವಾಗ ತುರಿದೆಲ್ಲ ಆಯಿತು. ಇವಾಗ ಪ್ಲೇಟ್ಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಇನ್ನು ಗ್ರೈಂಡ್ ಮಾಡಲಿಕ್ಕೆ ಅಕ್ಕಿಯನ್ನು ಕೂಡ ಹಾಕಬೇಕು. ಹಾಗೆ ಇವಾಗ ಅದೇ ಗ್ರೈಂಡರಿಗೆ ನಾನು ತೊಳೆದು ಕ್ಲೀನೆಲ್ಲ ಮಾಡಿಟ್ಟಂತಹ ಅಕ್ಕಿಯನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ. ನೋಡಿ, ಇದು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ತಿಕ್ಕಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ನಾವು ಕಡುಬು ಅಂದರೆ ಪುಂಡಿ ಎಲ್ಲ ಹೇಳ್ತೇವಲ್ಲ, ಆ ಥರದಲ್ಲಿ ನಾನು ಇವಾಗ ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಿ ತೆಗಿತೀನಿ. ಜಾಸ್ತಿ ಹಾಕಿದರೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ತುಂಬ ಈಸಿಯಾಗಿ ಬರ್ತದೆ. ಇವಾಗ ಇದನ್ನು ಕೂಡ ರೆಡಿ ಮಾಡಿ ತೆಗೆಯುವ. ಹಾಗೆಯೇ ಕಡುಬಿಗೆ ನಾವಿಲ್ಲಿ ಬೆಲ್ಲವನ್ನು ಕೂಡ ನಾನಿವಾಗ ತುರಿತಾ ಇದ್ದೇನೆ. ನಾಗರ ಪಂಚಮಿ ದಿವಸ ಎಲ್ಲರ ಮನೆಯಲ್ಲಿ ಇದನ್ನು ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹಾಗೆಯೇ ಇದನ್ನು ಕೂಡ ಎಲ್ಲ ರೆಡಿ ಮಾಡಿಟ್ಟರೆ ಮಾಡಲಿಕ್ಕೂ ಕೂಡ ಬೇಗನೆ ಆಗ್ತದೆ. ಹಾಗೆ ನಾನು ಇವಾಗ ಬೆಲ್ಲ ಮತ್ತು ತೆಂಗಿನಕಾಯಿ ಎಲ್ಲವನ್ನು ತುರಿದು ಪ್ಲೇಟಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಹಾಗೆಯೇ ನಾವಿಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ ಅಕ್ಕಿ ಕೂಡ ಒಳ್ಳೆ ರೀತಿಯಲ್ಲಿ ನೋಡಿ ನೈಸಾಗಿ ತಿಕ್ಕಾಗಿ ಗ್ರೈಂಡ್ ಆಗಿ ಬಂದಿದೆ ನೋಡಿ. ಈ ಥರ ಹಿಟ್ಟಾದರೆ ಸಾಕು. ಇವಾಗ ಇದನ್ನು ಕೂಡ ತೆಗೆಯುವ. ಇಲ್ಲಿ ನಾನು ಸ್ವಲ್ಪ ಏಲಕ್ಕಿಯನ್ನು ಕೂಡ ಇವಾಗ ಪುಡಿ ಮಾಡಿ ಇಡ್ತೀನಿ. ಅಂದರೆ ಏಲಕ್ಕಿ ಹಾಕಿದರೆ ಸ್ವಲ್ಪ ಫ್ಲೇವರ್ ಕೂಡ ಸೂಪರಾಗಿ ಬರ್ತದೆ. ಹಾಗೆ ನೋಡಿ, ಅದನ್ನು ಕೂಡ ಅದೇ ಪ್ಲೇಟಿನಲ್ಲಿ ಹಾಕಿಡ್ತೀನಿ. ಇವಾಗ ನನ್ನ ಮಕ್ಕಳು ಕೂಡ ಸ್ಕೂಲ್ ಬಿಟ್ಟು ಬಂದರು. ಇವಾಗ ಇಲ್ಲಿ ಸ್ಕೂಲ್ಗೆ ರಜೆ ಇಲ್ಲ, ಹಾಗೆ ಅವರಿಗೆ ಕೂಡ ಇವಾಗ ಬೆಳಗಿನ ತಿಂಡಿ ಇತ್ತು, ಅದನ್ನು ಇವಾಗ ಕೊಡ್ತಾ ಇದ್ದೇನೆ. ಹಾಗೆಯೇ ನೋಡಿ, ಅರಶಿನ ಎಲೆಯನ್ನು ಕೂಡ ನಾನಿವಾಗ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ ನೋಡಿ. ಇವಾಗ ಇಲ್ಲಿ ಬೆಲ್ಲ ಮತ್ತು ತೆಂಗಿನ ತುರಿಯನ್ನೆಲ್ಲ ಒಟ್ಟಿಗೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಾನಿವಾಗ ಫುಲ್ಲಾಗಿ ಎಲ್ಲವನ್ನು ಹಾಕ್ತೀನಿ. ನಾನು ಫಸ್ಟಿಗೆ ನೋಡಿ ಹಾಕಿದ್ದೆ ಎಷ್ಟು ಬೇಕು ಅಂತೇಳಿ, ಆಮೇಲೆ ಎಲ್ಲವೂ ಬೇಕಾಗಿ ಬಂತು, ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿದೆ. ಇವಾಗ ನಾನು ನೋಡಿ ಅರಶಿನ ಎಲೆಗೆ ಹಿಟ್ಟನ್ನು ಹಚ್ಚುತ್ತಾ ಇದ್ದೇನೆ. ತೆಳುವಾಗಿ ಹಚ್ಚಬೇಕು, ಆವಾಗಲೇ ಸ್ವಲ್ಪ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಕೂಡ. ಹಾಗೆ ಇವಾಗ ನೋಡಿ ಹಚ್ಚಿ ಆದಮೇಲೆ ಮಿಕ್ಸ್ ಮಾಡಿಟ್ಟಂತಹ ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಇವಾಗ ಹಾಕ್ತಾ ಇದ್ದೇನೆ. ಇನ್ನಿದನ್ನು ಮಡಚಿ ಬೇಯಲಿಕ್ಕೆ ಇಟ್ಟರೆ ಆಯಿತು ನೋಡಿ. ಎಲ್ಲವನ್ನು ಇದೇ ರೀತಿ ಮಾಡಿ ರೆಡಿ ಮಾಡಿ ಆದಮೇಲೆ ನಾನು ಬೇಯಲಿಕ್ಕೆ ಇಡ್ತೀನಿ. ಮಕ್ಕಳಿಗಂತೂ ಈ ತಿಂಡಿ ತುಂಬ ಇಷ್ಟ. ಹಾಗೆ ನೋಡಿ, ನಾನಿಲ್ಲಿ ಎಲ್ಲವನ್ನು ಒಟ್ಟಿಗೆ ಹಚ್ಚಿ ಆಮೇಲೆ ಒಟ್ಟಿಗೆ ಅದಕ್ಕೆ ಹಾಕಿ ಎಲ್ಲ ಮಡಚಿ ಇವಾಗ ಇಟ್ಟಿದ್ದೇನೆ. ಇಲ್ಲೀಗ ಇಡ್ಲಿ ಪಾತ್ರೆ ಕೂಡ ಬಿಸಿಯಾಗಿ ಬಂದಿದೆ, ಅದರಲ್ಲಿ ಇವಾಗ ಎಲ್ಲವನ್ನು ಜೋಡಿಸಿಟ್ಟು ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದೊಂದು 20 ನಿಮಿಷ ಎಲ್ಲ ಬೇಕಾಗ್ಬೋದು ಬೇಯಲಿಕ್ಕೆ. ಹಾಗೆ ನೋಡಿ, ಇವಾಗ ಎಲ್ಲವೂ ಇಟ್ಟಾದಮೇಲೆ ಮುಚ್ಚಳ ಮುಚ್ಚುತ್ತೀನಿ. ಹಾಗೆ ನಾನು ಬೇಯಲಿಕ್ಕೆ ಇಟ್ಟಾದ ನಂತರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಚೆನ್ನಾಗಿ
ತೊಳೆದೆಲ್ಲ ಇವಾಗ ಇಲ್ಲಿ ನೀರು ಅಂದರೆ ನೀರು ಹೋಗಲಿಕ್ಕೆ ಅಂತೇಳಿ ಹಾಕಿಟ್ಟಿದ್ದೇನೆ. ಹಾಗೆಯೇ ನಾನಿಲ್ಲಿ ಹೊರಗಡೆ ಸ್ವಲ್ಪ ಇವತ್ತು ಬಿಸಿಲಿತ್ತು ತುಂಬ, ಹಾಗೆ ಅಂಗಳ ಗುಡಿಸುವ ಅಂತ ಹೇಳಿ ಬಂದೆ. ಮಳೆ ಬಂದರೆ ಗುಡಿಸಲಿಕ್ಕೆ ಕಷ್ಟ ಆಗ್ತದೆ. ತುಂಬ ದಿವಸ ಆಯ್ತು ಇವಾಗ ಗುಡಿಸದೆ, ಅಂದರೆ ಮಳೆ ಬರ್ತಾನೆ ಇತ್ತಲ್ಲ. ಹಾಗೆ ಹೂವಿನ ಗಿಡ ಎಲ್ಲ ಜೋಡಿಸಿಡ್ತಾ ನಾನು ಅಂಗಳವನ್ನೆಲ್ಲ ಕ್ಲೀನ್ ಮಾಡಿದೆ. ಎಲ್ಲ ತುಂಬ ಮರದ ಎಲೆ ಎಲ್ಲ ಬಿದ್ದು ತುಂಬ ಕಸ ಆಗಿತ್ತು. ಅಂದರೆ ನಮ್ಮ ಅಂಗಳದ ಸ್ವಲ್ಪ ಹತ್ತಿರವೇ ಒಂದು ಹಲಸಿನ ಗಿಡ ಉಂಟು. ಅದರ ಹಲಸಿನ ಹಣ್ಣಂತೂ ತಿನ್ನಲಿಕ್ಕೆ ಆಗೋದಿಲ್ಲ, ಆದರೆ ಸೊಪ್ಪಂತೂ ಫುಲ್ಲು ಅಂಗಳದಲ್ಲಿ ಬಿದ್ದಿರ್ತದೆ. ಅದುವೇ ಫುಲ್ಲಾಗಿ ಅಲ್ಲಲ್ಲಿ ಅಂಟಿ ಅಂಟಿ ಎಲ್ಲ ನಿಲ್ತದೆ. ಹಾಗೆ ಇವತ್ತು ಒಣಗಿತ್ತು ಸ್ವಲ್ಪ, ಹಾಗೆ ನಾನು ಕ್ಲೀನ್ ಮಾಡುವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಹೂವಿನ ಗಿಡವನ್ನು ಕೂಡ ನಾನು ಎಲ್ಲವನ್ನು ಇವಾಗ ಜೋಡಣೆ ಮಾಡ್ತಾ ಇದ್ದೇನೆ. ನೋಡಿ, ಮೇಲ್ಗಡೆ ಫುಲ್ಲು ಲೆವೆಲ್ ಮಾಡಿದ್ದಾರೆ. ಇವತ್ತು ಫುಲ್ ಡೇ ಬುಲ್ಡೋಸರ್, ಫುಲ್ಲು ಸೌಂಡು ಮನೆಯಲ್ಲಿ. ಹಾಗೆ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಕೂಡ ಆಗಲಿಲ್ಲ. ಹಾಗೆ ಗುಡಿಸಿ ಎಲ್ಲ ಆಯಿತು. ಹಾಗೆ ಹೂವಿನ ಗಿಡವನ್ನೆಲ್ಲ ಸ್ವಲ್ಪ ಆಚೆ ಈಚೆ ಮಾಡಿಟ್ಟದ್ದು. ಇವಾಗ ಒಂದೇ ಕಡೆ ಇಟ್ಟರೆ ಅಲ್ಲೇ ಒಂಥರ ಆಯ್ತದೆ. వాడా అదే మీతో వాడా మీతో ఓకే ఓండు మాయ ಇಲ್ಲ ಅದಾಡ ಇಲ್ಲ ಯಬ್ಬ ನೋಕಿ ಫಸ್ಟ್ ಬರನ್ನು ಇಂಗನ ಈರುಳ್ಳಿ ಐತು ಬನ್ನದ ಮಾಯ ಒಯ್ಲೈತೆ ಐಲೈತು ಬನ್ನದ ಬಾ ಮಾಡಕ್ಕೆ ಪುಡಿ ಗಿಡವ ಸಣ್ಣ ಮಗು ನೀನು ಸಣ್ಣ ಮಗು 5 ವರ್ಷದ ಗೋಣ ಸಂಕರೆ. ಅರಶಿನ ಎಲೆಯಲ್ಲಿ ಮಾಡಿದ ಕಡುಬು ಕೂಡ ಇವಾಗ ಬೆಂದಿದೆ. ಓಕೆ, ಇನ್ನು ಸ್ನಾನ ಮಾಡಲಿಕ್ಕೆಲ್ಲ ಉಂಟು. ಸ್ನಾನ ಎಲ್ಲ ಮಾಡಿ ಆದಮೇಲೆ ಕಡುಬು ತಿನ್ನಬೇಕು. ತುಂಬ ಇಷ್ಟ ನಮಗೆಲ್ಲ ಅಲ್ಲವಾ? ನಿಮ್ಗೆ ಇಷ್ಟವಾ ಕಡುಬು? ಎಷ್ಟು ಇಷ್ಟ? ಎಷ್ಟು ಇಷ್ಟ ಉಂಟು ಹೇಳ ಕೌಂತು. ಸ್ನಾನ ಮಾಡುವ? ರಂಡಲ್ಲ ಮಂಟು. ತುಂಬ ಜಲ್ದಿ, ತುಂಬ ಇಷ್ಟ ನನಗೆ. ಅವನಿಗೆ ಕನ್ನಡ ಬರೋದಿಲ್ಲ. ಶೀ ತುಂಬ ಲೂಟಿ ಹುಡುಗ ಇವ. ಪೊಯ್ ಕುಳಿಕ ಬಾ. ಕೊಸಿ ಯಾವ ನಿನಗೆ ಕೊಸಿ ಯಾವ ತಂದೆ ಅಪ್ಪ. ಕಡುಬು ರೆಡಿಯಾಗಿದೆ, ತಿನ್ನೋದು ಇವಾಗ. ಕಡುಬು ತಿಂತಾ ಇದ್ದೇವೆ. ಸೂಪರ್ ಆಗಿದೆ. ಕಡುಬೆಲ್ಲ ತಿಂದಾಯ್ತು. ಇವಾಗ ಮಕ್ಕಳು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ.
ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.